ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 11ನೇ ವಾರ ಮನೆಯಲ್ಲಿ ವಿಲನ್ಗಳ ಅಬ್ಬರ. ಗಿಲ್ಲಿ, ರಜತ್, ಸೂರಜ್, ರಾಶಿಕಾ, ಸ್ಪಂದನ, ಚೈತ್ರ ಮತ್ತು ರಘು ಇವ್ರುಗಳೆಲ್ಲ ಈಗ ಮನೆಯ ವಿಲನ್ಗಳು. ವಿಲನ್ ಆಗಿರೋ ಚೈತ್ರಾಗೆ ಈಗ ಒಂದು ಒಳ್ಳೆ ಡೀಲ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಸ್ಪಂದನ ಪರ ಆಡಿ ಅವರನ್ನ ಕ್ಯಾಪ್ಟನ್ ಮಾಡಿದ ಚೈತ್ರ ಅವರು ಈ ಡೀಲ್ ನ ಒಪ್ಕೊಂಡ್ರೆ, ಚೈತ್ರ ಅವರು ಮನೆಯ ಹೊಸ ಕ್ಯಾಪ್ಟನ್ ಆಗಿ ಸ್ಪಂದನ ಅವರು ಎಲ್ಲ ಕಳ್ಕೊಂಡು ಮನೆಯ ಕೆಲಸದವ್ರು ಆಗ್ತಾರೆ. ಚೈತ್ರ ಇದಕ್ಕೆ ಒಪ್ಕೊಂಡ್ರೆ ಯೆಲ್ಲೋ ಲೈಟ್ ಒತ್ತಬೇಕು, ಇಲ್ಲ ಅಂತಂದ್ರೆ ಬ್ಲೂ ಲೈಟ್ ಒತ್ತಬೇಕು. ಪ್ರೋಮೋ ಪ್ರಕಾರ ಚೈತ್ರ ಅವರ ಕೈ ಯೆಲ್ಲೋ ಲೈಟ್ ಹತ್ರ ಹೋಗಿ ವಾಪಸ್ ಬಂದಿದೆ. ನಮ್ಮ ಪ್ರಕಾರ ಇಲ್ಲಿ ಚೈತ್ರ ಅವರು ಈ ಒಂದು ಡೀಲ್ಗೆ ಒಪ್ಕೊಂಡಿರಲ್ಲ ಅಂತ ಅನಿಸ್ತಾ ಇದೆ. ಇದಕ್ಕೆ ಕಾರಣ ಕಳೆದ ಸೀಸನ್ ನಲ್ಲಿ ಅವರು ಶಿಶಿರ್ ಅವ್ರ ಜೊತೆ ಜೋಡಿಯಾಗಿ ಆಡಿದ್ದಾಗ ಬಿಗ್ ಬಾಸ್ ಇವರಿಗೆ ಕೊಟ್ಟಿದ್ದ ಸೀಕ್ರೆಟ್ ಆಫರ್ ನ ಒಪ್ಕೊಂಡು ಶಿಶಿರ್ನ ಗೇಮ್ ಗಳಿಂದ ಆಚೆ ಹೋಗೋ ಹಾಗೆ ಮಾಡಿ ತಮ್ಮ ಇಮೇಜ್ ಗೆ ಮತ್ತು ಆಟಕ್ಕೆ ತುಂಬಾನೇ ಡ್ಯಾಮೇಜ್ ಮಾಡ್ಕೊಂಡಿದ್ರು ಚೈತ್ರ ಅವರು. ಈ ಸೀಸನ್ ಬಂದಿರೋ ಚೈತ್ರ ತುಂಬಾ ಪ್ರಬುದ್ಧರಾಗಿರೋದ್ರಿಂದ ಅವರು ಮತ್ತೆ ಇದೇ ಕೆಲಸ ಮಾಡೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಯಾಕೆ ಅಂತಂದ್ರೆ ಕ್ಯಾಪ್ಟನ್ ಒಬ್ರು ರಾಕ್ಷಸರ ಗುಂಪಿನಿಂದ ಆಗಿಲ್ದೇ ಇದ್ದಿದ್ರೆ ಅವರು ತಮ್ಮ ರಾಕ್ಷಸಿ ಗುಣ ತೋರಿಸೋದಿಕ್ಕೆ ಅವರಿಂದ ಕ್ಯಾಪ್ಟನ್ಸಿ ಕಿತ್ಕೋಬಹುದಿತ್ತು. ಆದ್ರೆ ಈಗ ಅವರು ತಮ್ಮ ರಾಕ್ಷಸರ ಗುಂಪಿನ ಸ್ಪಂದನ ಅವರ ಕ್ಯಾಪ್ಟನ್ಸಿನ ಕಿತ್ಕೊಳ್ಳೋಕ್ ಹೋದ್ರೆ ರಾಕ್ಷಸರ ಗುಂಪಲ್ಲೇ ನಿಯತ್ತಿಲ್ದಿರೋರು ಅನ್ನೋ ಪಟ್ಟನ ಮತ್ತೆ ಹೊತ್ಕೋಬೇಕಾಗತ್ತೆ. ಇದು ಚೈತ್ರ ಮಾಡಿರೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ನೋಡೋಣ ಇಲ್ಲಿ ಚೈತ್ರ ಅವರು ಏನ್ ಮಾಡಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಎಪಿಸೋಡ್ ನಾವು ನೋಡ್ಲೇಬೇಕು. ಆದ್ರೆ ಇಲ್ಲಿ ಬಿಗ್ ಬಾಸ್ ಅವರ ವಾಯ್ಸ್ ಒಳ್ಳೆ ವಿಲನ್ ರೀತಿ ನಗತಾ ಇರೋದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಒಂದು ರಾಕ್ಷಸ ಟಾಸ್ಕ್ಗೆ ಈ ಬಿಗ್ ಬಾಸ್ ವಾಯ್ಸ್ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆ ಅಂತ ಅನ್ನಿಸ್ತು. ಬೆಳಗಿನ ಮೊದಲ ಪ್ರೊಮೋದಲ್ಲಿ ಈ ಟಾಸ್ಕ್ ನ ಎಲ್ರಿಗೂ ಹೇಳೋವಾಗ, ಈಗ ಚೈತ್ರ ಅವರಿಗೆ ಕ್ಯಾಪ್ಟನ್ಸಿ ಡೀಲ್ ಕೊಡೋವಾಗ ಬಿಗ್ ಬಾಸ್ ಅದನ್ನ ಎಕ್ಸ್ಪ್ಲೈನ್ ಮಾಡಿರೋ ರೀತಿ, ಆಕ್ಟಿವಿಟಿ ಏರಿಯಾನ ಇದಕ್ಕೆ ತಕ್ಕ ಹಾಗೆ ಡಿಸೈನ್ ಮಾಡಿರೋ ರೀತಿ, ಇವೆಲ್ಲ ಒಳ್ಳೆ ಹಾರರ್ ಫೀಲ್ ಕೊಡ್ತಾ ನೋಡಕ್ಕೆ ತುಂಬಾನೇ ಮಜಾ ಇದೆ ಅಂತ ನಮ್ಮ ಅನಿಸಿಕೆ. ನೋಡಿದಂತೆ ಎರಡು ಪ್ರಮೋದಲ್ಲೂ ಗಿಲ್ಲಿ ಅವರು ತುಂಬಾನೇ ಸಂಯಮದಿಂದ ಇದ್ದಾರೆ. ಕಿಚ್ಚನ ಪಂಚಾಯತಿನಲ್ಲಿ ಸಿಕ್ಕ ಏಟುಗಳು ಮತ್ತು ಪಾಠಗಳಿಂದ ಅವರು ಟಾಸ್ಕ್ ವಿಚಾರದಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿದಾರ ಅನ್ನೋದು ಇಲ್ಲಿರೋ ಪ್ರಶ್ನೆ. ಹಾಗೇನಾದ್ರೂ ಆಗಿದ್ರೆ ಖಂಡಿತ ಅದು ಅವರಲ್ಲಿ ತುಂಬಾನೇ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.